ಸ್ನೇಹಿತರೆ, ಈಗ ನಾವು ಬಂದಿದ್ದೇವೆ ಹೊಳೆನರಸೀಪುರಕ್ಕೆ. ನಾದಸ್ವರ ವಿದ್ವಾನ್ ಶ್ರೀ ಲಕ್ಷ್ಮೀ ಪ್ರಸಾದ್ ಅವರ ಮನೆಗೆ. ಮನೆಯನ್ನ ಮೊದಲಿಗೆ ತೋರಿಸ್ತೀವಿ. ಹೋಮ್ ಟೂರ್ ಆಗಿ ಒಂದು ಚಿಕ್ಕದಾಗಿ ಚೊಕ್ಕವಾಗಿರ್ತಕ್ಕಂಥ ಮನೆಯನ್ನ ಈಗ ನಿಮಗೆ ತೋರಿಸ್ತಾರೆ. ಇದರ ಬಗ್ಗೆ ಸ್ವಲ್ಪ ನಮಗೆ ವಿವರಣೆಯನ್ನ ಕೊಡಿ. ಯಾವ್ದಾವ್ದು ಯಾವ ಟೈಮಲ್ಲಿ ಸೊ ನಿಮಗೆ ಬಂದಿದ್ದು? ಇದು ಮಸ್ಕತ್ ಇದ್ದೇನೆ. ಅವರು ಮಸ್ಕತ್ನಲ್ಲಿ ಅವ್ರು ಮಾಡಿಸಿದ್ದು. ಮಸ್ಕತ್ ಅವ್ರು ಮಸ್ಕತ್ತಲ್ಲಿ ಇದು ಬಂದು ನಮ್ಮ ಮಂಗಳೂರಲ್ಲಿ ಮಾಡಿಸಿದ್ವಿ. ಇದು ಮಂಗಳೂರು ಅವ್ರು ಮಾಡಿಸಿದ್ದು. ಇದು ಮಸ್ಕತ್ ಅಲ್ಲಿ ನೀವೇನು ಹೋಗಿದ್ರಿ ಓಮನ್ ನಲ್ಲಿ ಅವ್ರು ಮಾಡಿಸಿದ್ದು. 2022 ಓಮನ್ ನಲ್ಲಿ ನಡೆದಂತಹ 67ನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ 16ನೇ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಉಪೇಂದ್ರ ಅವರ ಜೊತೆಗೆ ಒಂದು ತಂಡ ಹೋಗುತ್ತೆ ಮಂಗಳೂರಿನಿಂದ. ಆ ತಂಡದ ಜೊತೆಗೆ ಇವರು ಕೂಡ ಏನು ನಮ್ಮ ಲಕ್ಷ್ಮೀ ಪ್ರಸಾದ್ ಅವರು ಕೂಡ ಭಾಗವಹಿಸಿದ್ರು. ಅಲ್ಲಿ ಇವರಿಗೆ ಕೊಟ್ಟಂತ ಒಂದು ಇದು ಕಾಣಿಕೆ ಕೂಡ ಇದು ನೋಡ್ಬೋದು ನೀವು. ಸ್ನೇಹಿತರೆ, ಈಗ ನಾವು ಬಂದಿದ್ದೇವೆ ಹೊಳೆನರಸೀಪುರಕ್ಕೆ. ಇಲ್ಲಿ ಈಗ ನಾವು ಒಬ್ಬರನ್ನ ಅವರ ಮನೆ ಹಾಗೇನೆ ಅವರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂತ ಬಂದಿದ್ದೀವಿ. ನಾದಸ್ವರ ವಿದ್ವಾನ್ ಶ್ರೀ ಲಕ್ಷ್ಮೀ ಪ್ರಸಾದ್ ಅವರ ಮನೆಗೆ. ಸರ್ ನಮಸ್ತೆ. ಈಗ ಇವರ ಒಂದು ಮನೆಯನ್ನು ಮೊದಲಿಗೆ ತೋರಿಸ್ತೀವಿ. ಹೋಮ್ ಟೂರ್ ಆಗಿ ಒಂದು ಮನೆಯನ್ನು ತೋರಿಸ್ಕೊಂಡು ಹೋಗ್ತೀವಿ. ಅವರ ಮನೆಯಲ್ಲಿ ಏನೇನೆಲ್ಲ ಇದೆ, ಯಾವ ರೀತಿ ಅವರ ಮನೆಯನ್ನು ಮೇಂಟೈನ್ ಮಾಡಿದ್ದಾರೆ. ಒಂದು ಚಿಕ್ಕದಾಗಿ ಚೊಕ್ಕವಾಗಿರ್ತಕ್ಕಂಥ ಮನೆಯನ್ನು ಈಗ ನಿಮಗೆ ತೋರಿಸ್ತಾರೆ. ನಮ್ಮ ಜೊತೆಗೆ ಈಗ ಲಕ್ಷ್ಮೀ ಪ್ರಸಾದ್ ಅವರೇ. ಸ್ನೇಹಿತರೆ, ಈಗ ನಾವು ಒಳಗೆ ಬಂದರೆ ನಾವು ನೋಡ್ಬೋದು ನಮ್ಮ ಬಾಗಿಲಿಗೆ ಮುಂಭಾಗದಲ್ಲೇ ಬಹಳಷ್ಟು ಒಂದು ಪ್ರಶಸ್ತಿಗಳನ್ನ ಹಾಗೆಯೇ ಅಭಿನಂದನಾ ಇದನ್ನು ಇಟ್ಕೊಂಡಿದ್ದಾರೆ. ಸೊ ಬಹಳಷ್ಟು ಪ್ರಶಸ್ತಿಗಳು ಇಲ್ಲಿ ಬಂದಿರತಕ್ಕಂಥದ್ದು. ಸರ್, ಈಗ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಈ ಒಂದು ಪ್ರತಿಯೊಂದು ಈ ಒಂದು ಏನು ನೆನಪಿನ ಕಾಣಿಕೆಗಳಿದೆ, ಇದರ ಬಗ್ಗೆ ಸ್ವಲ್ಪ ನಮಗೆ ವಿವರಣೆಯನ್ನು ಕೊಡಿ. ಯಾವ್ದಾವುದು ಯಾವ ಟೈಮಲ್ಲಿ ಸೊ ನಿಮಗೆ ಬಂದಿದ್ದು? ನಾವು SLC ತನಕ ಓದಿದ್ದು. ಓಕೆ. SLC ಮುಗಿದ್ಮೇಲೆ ಸಂಗೀತಕ್ಕೆ ಅಂತ ಸೇರಿಸಿದ್ರು ನಮ್ಮ ತಂದೆ ತಾಯಿ. ನಾವು ಮೊದಲು ಪಾಠ ಕಲ್ತಿದ್ದು ನಮ್ಮ ಮಾವ ಅವ್ರ ಹತ್ರನೇ. ಹೆಚ್ಚಿನ ಅಭ್ಯಾಸಕ್ಕೆ ಬೆಂಗಳೂರಲ್ಲಿದ್ದೆ. ಅಲ್ಲಿಂದ ಬಂದಮೇಲೆ 2007ರಿಂದ ನಾನು ಈ ಫಂಕ್ಷನ್ಗಳಿಗೆ ಒಂದು ಸಾಂಸ್ಕೃತಿಕ ಇಲಾಖೆ ಕಾರ್ಯಕ್ರಮಗಳಿಗೆ ನಾನು ಹೋಗೋಕ್ಕೆ ಶುರು ಮಾಡಿದ್ದು. ಅಲ್ಲಿಂದನೂ ಬಂದಿರೋ ಪ್ರಶಸ್ತಿಗಳು ಇದನ್ನು ನಮಗೆ ಆಸ್ತಿ, ಇನ್ನೇನಾದರೂ ಆಸ್ತಿ ಇಲ್ಲ. ಅದೇ ಸರ್, ಇವಾಗ ಯಾವ್ಯಾವ ಟೈಮಲ್ಲಿ ನಿಮಗೆ ಬಂದಿರುವಂತ ಸ್ವಲ್ಪ ತಿಳಿಸ್ಕೊಡಿ ನಮ್ಮ ವೀಕ್ಷಕರಿಗೆ. ಹಾಸನ ತಾಲೂಕು 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನ, ಇದು 2021. ಓಕೆ. ಮತ್ತು ಇದು ಬಂದು ಈಗ 2023ನೇದು, ಈ ವರ್ಷದ್ದು. ವೀರಭದ್ರೇಶ್ವರ ಬೈರಾಪುರ ಶೀಳ್ನೇರ ಗ್ರಾಮದ್ದು. ಓಕೆ. ಇದು ವಿಶ್ವಕರ್ಮ ಆಚಾರ್ಯದ್ದು. ಇಲ್ಲಿ ನಮಗೆ ನಾದಸ್ವರ ಕಲಾತೀತ ಗಾನಸುಧ ವಿಶ್ವಕರ್ಮ ಅಂತ ಒಂದು ಬಿರುದು ಕೊಟ್ಟಿದ್ದಾರೆ. ಓಕೆ. ನಮಗೆ. ಓಕೆ. ಮತ್ತೆ ಇದಾದ ನಂತರ ಇಲ್ಲಿ ನಮ್ಮ ಹೊರನಾಡಿಂದ ಪ್ರತಿ ವರ್ಷ 15 ವರ್ಷದಿಂದನೂ ನಾವು ಮಾಡ್ಕೊ ಬರ್ತಾ ಇದ್ದೀವಿ. ಅಲ್ಲಿ ಒಂದು ಚಾಮುಂಡೇಶ್ವರಿ ದೇವಸ್ಥಾನ ಉಂಟು. ಅಲ್ಲಿ ನಮಗೆ ಆಸ್ಥಾನ ವಿದ್ವಾನ್ ಅಂದ್ಬಿಟ್ಟು ನಮಗೆ ಇದು ಒಂದು ಶೀಲ್ಡು ಪ್ರತಿ ವರ್ಷನೂ ನಾವು ಲೋಕ ಸೇವೆ ಸಲ್ಲಿಸ್ತೀವಿ. ಹೊರನಾಡು. ಓಕೆ. ಮತ್ತು ನಮ್ಮ ಹಾಸನ ಜಿಲ್ಲೆಯಲ್ಲಿ ಸಂಗೀತ ಕಲಾಕ್ಷೇತ್ರದಲ್ಲಿ ವರ್ಷ ತ್ಯಾಗರಾಜ ಸ್ವಾಮಿ ಆರಾಧನೆ ಅಂತ ಮಾಡ್ತೀವಿ. ಹಾಗಾಗಿ ಇದು 2023 ಸಂಗೀತ ಸಮ್ಮೇಳನದಲ್ಲಿ ಕೊಟ್ಟ ಒಂದು ಪ್ರಶಸ್ತಿ ಹಾಸನದಲ್ಲಿ. ಮತ್ತು ಇದು ಹೊಳೆನರಸೀಪುರದಲ್ಲಿ ಪ್ರತಿ ವರ್ಷವೂ ತ್ಯಾಗರಾಜ ಸ್ವಾಮಿ ಆರಾಧನೆ ಅಂತ ಮಾಡ್ತಾ ಇರ್ತೀವಿ. ಆಗ ನಮ್ಮ ನೆನಪಿನ ಕಾಣಿಕೆ ಅಂತ ಇದನ್ನು ನಮ್ಮ ಕೈ ತಲುಪಿಸ್ತಾರೆ. ಮತ್ತು ಇದು ಬಂದು ಓಮನ್ ದೇಶದಲ್ಲಿ 16ನೇ ವಿಶ್ವ ಕನ್ನಡ ಸಮ್ಮೇಳನ 67ನೇ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ನಮಗೆ ಸೆಲೆಕ್ಟ್ ಆಗಿ ಹೋಗಿ ಬಂದಿದ್ದಕ್ಕೆ ಈ ಅವಾರ್ಡ್ ಬಂದಿದ್ದು. ವೀಕ್ಷಕರೇ, ನೋಡ್ತಾ ಇದ್ದೀರಿ, ಇದೇ 2022 ಓಮನ್ ನಲ್ಲಿ ನಡೆದಂತಹ 67ನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ 16ನೇ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಉಪೇಂದ್ರ ಅವರ ಜೊತೆಗೆ ಒಂದು ತಂಡ ಹೋಗುತ್ತೆ ಮಂಗಳೂರಿನಿಂದ. ಆ ತಂಡದ ಜೊತೆಗೆ ಇವರು ಕೂಡ ಏನು ನಮ್ಮ ಲಕ್ಷ್ಮೀ ಪ್ರಸಾದ್ ಅವರು ಕೂಡ ಭಾಗವಹಿಸಿದ್ರು. ಅಲ್ಲಿ ಇವರಿಗೆ ಕೊಟ್ಟಂತ ಒಂದು ಇದು ಕಾಣಿಕೆ ಕೂಡ ಇದು ನೋಡ್ಬೋದು ನೀವು. ಸರ್, ಮುಂದೆ ಇದು 2023 ಇಸ್ವದಲ್ಲಿ ಗೋವಾದಲ್ಲಿ ನ್ಯಾಷನಲ್ ಗ್ಲೋಬಲ್ ಐಕಾನ್ ಮೊನ್ನೆ 8ನೇ ತಿಂಗಳು ನಡೆದಿದ್ದು, ಈಗ ಬಂದಿದ್ದು. ಹಾಗೇನೆ ವೀಕ್ಷಕರು, ಇನ್ನೊಂದು ಇದೆ, ಇದು ತುಂಬಾ ವೆಯ್ಟ್ ಇದೆ, ಹೆವಿ ಇದೆ. ಶ್ರೀನಿಧಿ ಫೌಂಡೇಶನ್ ಕರ್ನಾಟಕ ಹಾಗೂ ನಮ್ಮವರಿಗಾಗಿ ನಮ್ಮ ಧ್ವನಿ ಅವರಿಂದ ನಡೆಸಿದ್ದಂತಹ ನ್ಯಾಷನಲ್ ಗ್ಲೋಬಲ್ ಐಕಾನ್ ಅವಾರ್ಡ್ ಅಂತ ಹೇಳ್ಬಿಟ್ಟು ಒಂದು ಪ್ರಶಸ್ತಿಯನ್ನ ಲಕ್ಷ್ಮೀ ಪ್ರಸಾದ್ ಅವರಿಗೆ ಕೊಟ್ಟಿರುವಂಥದ್ದು. ಇದು ಪ್ರಶಸ್ತಿ, ಇದು ಯಾವುದೇ ಒಂದು ಅಭಿನಂದನೆ ಅಥವಾ ನೆನಪಿನ ಕಾಣಿಕೆ ಅಲ್ಲ. ಇದು ಗ್ಲೋಬಲ್ ಅವಾರ್ಡ್, ಏನು ಗ್ಲೋಬಲ್ ಐಕಾನ್ ಅವಾರ್ಡ್ನ ಕೊಟ್ಟಿರುವಂಥದ್ದು.
ನಾದಸ್ವರದಲ್ಲಿ ಲಕ್ಷ್ಮೀ ಪ್ರಸಾದ್ ಅವರಿಗೆ. ಹಾಗೂ ಇದು ಕನ್ನಡ ಪ್ರಾಧಿಕಾರ ಬೆಂಗಳೂರಿಂದ ನಮಗೆ ಕಾರ್ಯಕ್ರಮಗಳು ನಮ್ಮ ಪ್ರತಿಭೆಯನ್ನು ಗುರುತಿಸಿ ಗೋವಾ, ಊಟಿ ಮತ್ತು ಆಂಧ್ರ ಪ್ರದೇಶ ಪ್ರತಿಯೊಂದು ಕಡೆನೂ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ಬೆಂಗಳೂರಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವರೇ ಕರ್ಕೊಂಡು ಹೋಗ್ತಾರೆ. ಅವರೇ ಕರ್ಕೊಂಡು ಹೋಗ್ತಾರೆ. ಯಾವ ಕಾರ್ಯಕ್ರಮ ಇದ್ರು ನಮಗೆ ತಿಳಿಸಿ ಅವರೇ ಕರ್ಕೊಂಡು ಹೋಗಿ ನಮಗೆ ಪ್ರಶಸ್ತಿಗಳನ್ನೆಲ್ಲ ಅವರು ನಮ್ಮನ್ನು ಮೇಲ್ ಬರೋದಕ್ಕೋಸ್ಕರ ಭಾಳ ಪ್ರಯತ್ನ ಮಾಡಿ ನಮ್ಮನ್ನು ಮುಂದುವರಿಸ್ತಾ ಇದ್ದಾರೆ. ಓಕೆ, ಹಾಗೆಯೇ ಮುಂದೆ ಇಲ್ಲೊಂದು ಈಗ ಇದು ಮಸ್ಕತ್ತದೇನೆ, ಆದರೆ 2 ತಂಡ ಮಾಡಿದ್ರು. ಇದು ಅವರು ಮಸ್ಕತ್ನಲ್ಲಿ ಅವ್ರು ಮಾಡಿಸಿದ್ದು, ಮಸ್ಕತ್ತಲ್ಲಿ. ಇದು ಬಂದು ನಮ್ಮ ಮಂಗಳೂರಲ್ಲಿ ಮಾಡಿಸಿದ್ವಿ. ಇದು ಮಂಗಳೂರು ಅವ್ರು ಮಾಡಿಸಿದ್ದು, ಇದು ಮಸ್ಕತ್ತಲ್ಲಿ ನೀವೇನು ಹೋಗಿದ್ರಿ ಓಮನ್ನಲ್ಲಿ ಅವ್ರು ಮಾಡಿಸಿದ್ದು. 2 ದಿವಸ ಕಾರ್ಯಕ್ರಮಕ್ಕೆ 2 ಒಂದೊಂದು ಸಪ್ರೇಟ್ ಕೊಟ್ಟಿದ್ದಾರೆ. ಓಕೆ, ಹಾಗೆಯೇ ಇದು ಕೂಡ ನೋಡ್ಬೋದು, ಶ್ರೀ ಸವಿತಾ ಕಲಾ ಸಂಘ ಚಂದ್ರಾಯಪಟ್ಟಣ ದವರು ಕೊಟ್ಟಿರ್ತಕ್ಕಂಥದ್ದು ಒಂದು ನೆನಪಿನ ಕಾಣಿಕೆ. ಇದು ಕೂಡ ತ್ಯಾಗರಾಜರ ಓಕೆ ಆರಾಧನೆದು. ಹಾಗೆಯೇ ಸ್ನೇಹಿತರೆ ನೋಡ್ಬೋದು, ಇಲ್ಲಿ ಮತ್ತೊಂದು ಇದೆ, ಇದು ಕೂಡ ಶ್ರೀನಿಧಿ ಫೌಂಡೇಶನ್ ಈ ವರ್ಷದ್ದೇನೆ. ಇದು ಶ್ರೀನಿಧಿ ಫೌಂಡೇಶನ್ ಅವರು ಈ ಸಲ ನಡೆಸಿದ್ದಂಥ ರಾಷ್ಟ್ರ ಮಟ್ಟದ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ 2023 8ನೇ ತಿಂಗಳಲ್ಲಿ ನಡೆದಿತ್ತು. 11ನೇ ತಾರೀಕು ಅನ್ಸುತ್ತೆ, ಅದು 11/8ನೇ ತಿಂಗಳಲ್ಲಿ ನಡೆದಿದ್ದು 2023ರಲ್ಲಿ. ಅದರಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸರ್ಟಿಫಿಕೇಟ್, ನ್ಯಾಷನಲ್ ಗ್ಲೋಬಲ್ ಐಕಾನ್ ಅಂತಕ್ಕಂಥ ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತಕ್ಕಂಥದ್ದು. ಇದು ಆ ಸರ್ಟಿಫಿಕೇಟ್ನ ಆಲ್ರೆಡಿ ಅವರು ಫ್ರೇಮ್ ಮಾಡಿಸೇ ಕೊಟ್ಟಿದ್ದ, ಹೀಗೆ ಫ್ರೇಮ್ ಮಾಡಿಸೇ ಕೊಟ್ಟಿದ್ದಾರೆ. ಸೊ ಅದನ್ನ ಇಲ್ಲಿ ಇವಾಗ ಇಟ್ಟಿದ್ದಾರೆ. ಹಾಗೇನೆ ಇದು 66ನೇ ಕನ್ನಡ ರಾಜ್ಯೋತ್ಸವ, ಇದು ತಾಲೂಕು ಆಡಳಿತ ಸಮಿತಿ ಕೊಟ್ಟಿರೋದು. ಇದು ಯಾವ ವರ್ಷದ್ದು? ಇದು 2021 ಹಾಗಾದ್ರೆ 2020 2020 ಯಾವ ತಾಲೂಕು ಅವ್ರು ಕೊಟ್ಟಿರೋದು? ಹೊಳೆನರಸೀಪುರ. ಹಾಗೇನೆ ಅದ್ರ ಹಿಂದೆ ಇನ್ನೊಂದಿದೆ, 67ನೇ ಕನ್ನಡ ರಾಜ್ಯೋತ್ಸವದ್ದು ಹೊಳೆನರಸೀಪುರದ್ದು. ಇದು ಕೂಡ ನೆನಪಿನ ಕಾಣಿಕೆ. ಸೊ ನೋಡ್ಬೋದು. ಓಕೆ, ಇಷ್ಟೆಲ್ಲ ಕಾಣಿಕೆಗಳು ಬಂದಿದೆ. ಹಾಗೇನೆ ಇವರ ಮನೆ ಚಿಕ್ಕದಾಗಿ ನೋಡ್ತಾ ಇದ್ದೀರಿ, ಏನೇನೆಲ್ಲ ಇದೆ ಅಂತ. ಇಷ್ಟೇ ಸರ್. ಇವಾಗ ನಿಮ್ಮ ಮನೆಯಲ್ಲಿ ಇವಾಗ ಇದನ್ನ ಇಟ್ಕೊಂಡಿದ್ದೀರಿ, ನನಗೆ ಒಂದು ಗೊತ್ತಾಗಲಿ, ಈಗ ನಾದಸ್ವರ ನುಡಿಸೋರು ನಿಮ್ಮ ನಾದಸ್ವರವನ್ನು ಇಲ್ಲಿ ಯಾಕೆ ಇಟ್ಟಿಲ್ಲ? ನಾದಸ್ವರಕ್ಕೆ ಅದನ್ನ ನಾವು ಅದಕ್ಕೆ ಅಂತ ಒಂದು ರೂಮ್ ಮಾಡಿ ಇಟ್ಟಿರ್ತೀವಿ. ಓಕೆ, ಅಲ್ಲಿ ನಾವು ಮಡಗ್ತೀವಿ. ಅದಕ್ಕೆ ಅಂತಾನೆ ಸಪ್ರೇಟ್ ರೂಮ್ ಇದೆ. ಸಪ್ರೇಟ್ ರೂಮ್ ಇರುತ್ತೆ, ಅದನ್ನ ನೋಡ್ಬೋದಾ? ಓಕೆ.